ಇವತ್ತಿನ ದಿನ ನಾವು ಭ್ರಮೆಯನ್ನು ತೆಗೆದುಹಾಕಬೇಕಾಗಿದೆ. ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಫ್ಯಾಟ್ ಬೇಕು, ಬ್ಯಾಲೆನ್ಸ್ ಡಯಟ್ ಬೇಕು. ವಿಚಾರ ಮಾಡಿ, ಭಗವಂತನ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ಲಕ್ಷಾಂತರ ಜೀವರಾಶಿಗಳಿವೆ. ಯಾವ ಪ್ರಾಣಿ ಇವತ್ತು ಬ್ಯಾಲೆನ್ಸ್ ಡಯಟ್ ತೆಗೆದುಕೊಳ್ತಾ ಇದೆ? ನೀವೇ ವಿಚಾರ ಮಾಡಿ. ನಾವು ಮೊದಲು ಅದೇ ರೀತಿಯಾಗಿ ವಿಚಾರ ಮಾಡ್ತಿದ್ದೀವಿ. ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಫ್ಯಾಟ್ ಬೇಕು, ಜಾಯಿಂಟ್ ಮೂಮೆಂಟ್ಗಳಿಗೆ, ಲುಬ್ರಿಕೇಷನ್ಗೆ ಆಯಿಲ್ ಬೇಕು, ಸೋಡಿಯಂಗೋಸ್ಕರ ಸಾಲ್ಟ್ ಬೇಕು. ಯಾವ ಪಕ್ಷಿ, ಯಾವ ಪ್ರಾಣಿ ಸೃಷ್ಟಿಯಲ್ಲಿ ತಾವು ವಿಚಾರ ಮಾಡಿ ಸಾಲ್ಟನ್ನು ಸೇವಿಸುತ್ತೆ, ಹಾಗೂ ಕಂಪ್ಲೀಟ್ ಏನು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಗೋಸ್ಕರ ಡಯಟ್ ಮಾಡುತ್ತೆ, ಹಾಗೂ ಪ್ರೊಸೆಸ್ ಮಾಡಿ ಸೇವಿಸುವುದು ಮಾನವನೊಬ್ಬನೇ. ನಾವು ಎಲ್ಲರೂ ಪ್ರಕೃತಿಯ ಅಂಗ, ನಾವು ಬೇರೆ ಇಲ್ಲ. ಪ್ರತಿಯೊಂದು ಜೀವ ಪ್ರಕೃತಿಯ ಅಂಗ. ಒಂದು ಸಣ್ಣ ಇರುವೆಯಿಂದ ಹಿಡಿದು ಒಂದು ದೊಡ್ಡ ಆನೆಯವರೆಗೂ, ಜಿರಾಫೆಯವರೆಗೂ ಯಾವ ಪ್ರಾಣಿ ಪಕ್ಷಿಯೂ ಬೇಯಿಸದೆ ಆಹಾರವನ್ನು ಸೇವಿಸುವುದಿಲ್ಲ. ಬೆಂಕಿಯ ಆವಿಷ್ಕಾರವಾಗುವ ಮುಂಚೆ ನಾವು ಭೂಮಿ ಮೇಲೆ ಮಾನವನ ಸಂಕುಲ ಇರ್ಬೋದು, ಯಾವುದೇ ಜೀವಿ ಇರ್ಬೋದು, ಲಕ್ಷಾಂತರ ವರ್ಷಗಳಿಂದ ಇಂದು ಭೂಮಿಯೆಲ್ಲ ಇದ್ದೇವೆ ನಾವು. ಆದರೆ ಬೇಯಿಸಿ ಆಹಾರ ರುಚಿಕರವಾಗಿ ಮಾಡಿ ಅವನು ಪ್ರೊಸೆಸ್ ಮಾಡಿ ಸೇವಿಸಲು ಶುರು ಮಾಡಿ ಕೆಲವೇ ವರ್ಷಗಳಾಗಿದೆ. ಕೆಲವೇ ಒಂದು 5,000 ವರ್ಷ ಆಗಿರ್ಬೋದು. ಈಗ ಒಂದು 50,000 ವರ್ಷ ನಾವು ಹಿಂದೆ ಹೋದರೆ ನಾವು ಈ ಪಿಜ್ಜಾ ಇದ್ದಿದ್ದಿಲ್ಲ, ಬರ್ಗರ್ ಇದ್ದಿದ್ದಿಲ್ಲ, ನೂಡಲ್ಸ್ ಅಂತೆ, ಮೋಮೋಸ್ ಅಂತೆ. ಇನ್ನೂ ಒಂದು 10 ವರ್ಷಕ್ಕೆ ಇನ್ನೂ ಏನೇನೋ ಬರ್ತವೆ. ಇದು ಮಾನವನ ಆಹಾರ ಅಲ್ಲ, ರುಚಿಗೋಸ್ಕರ ಮಾಡಿಕೊಂಡಂತಹ ಒಂದು ರೋಗಕರವಾದಂತಹ ಕೆಟ್ಟು ಕಳಪೆ ಆಹಾರ ಪದ್ಧತಿಯಾಗಿದೆ.